ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕಿಂಗ್ ವಿಡಿಯೋಸ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ. ಎಚ್ಚರ ಸ್ನೇಹಿತರೆ, ತಪ್ಪಿನೂ ಕೂಡ ಮಕ್ಕಳು ಏನು ಊಟ ಮಾಡ್ತಾರೆ, ಏನು ತಿಂತಾರೆ, ಹಾಗೆ ಯಾವ ನೀರು ಕುಡಿತಾರೆ ಅಂತ ಹೇಳ್ಬಿಟ್ಟು ನಿಗಾ ಇಡಬೇಕು. ಪೇರೆಂಟ್ಸು ಏನಕ್ಕಪ್ಪ ಅಂದರೆ ನಾವು ಸ್ವಲ್ಪ ಮಾರಿದರೆ ಸಾಕು ಈ ಕಷ್ಟಕ್ಕೆ ಸಿಲುಕ್ಬಿಡ್ತೀವಿ ಅಂತಲೇ ನಾವು ಹೇಳ್ಬೋದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾಳೆ ಗಾಯತ್ರಿ ಅಂತ ನೀವು ಅಂದ್ಕೋಬೋದು. ಕರೆಕ್ಟ್ ಸ್ನೇಹಿತರೆ, ನಮಗೆ ಅನುಭವದ ಮುಖಾಂತರ ನಾನು ಈ ಮಾತನ್ನು ಹೇಳ್ತೀನಿ. ಬಟ್ ನೀನು ಎದುರಿಗಿದ್ದೂ ನೋಡ್ಕೊಂಡಿಲ್ಲ ಅಂತಂದೇಳಿ ನೀವು ಕಾಮೆಂಟ್ಸ್ ಮಾಡ್ಬೋದು ಸ್ನೇಹಿತರೆ. ನಮ್ಮ ಮನೆಯ ಫಂಕ್ಷನ್ಗಳೇ ಆಗಿದ್ದರಿಂದ ಒಂದು 4-5 ಫಂಕ್ಷನ್ಗಳಿಗೆ ಅಟೆಂಡ್ ಮಾಡಲೇಬೇಕಾದಂಥ ಸಂದರ್ಭ ಬಂತು ಸ್ನೇಹಿತರೆ. ಕೆಲವೊಂದು ಕಡೆ ಫಿಲ್ಟ್ರ್ ನೀರು, ಹಾಗೆ ಕೆಲವೊಂದು ಕಡೆ ನಾರ್ಮಲ್ ನೀರನ್ನು ಕುಡಿದ್ಬಿಟ್ಟು ಅವನಿಗೆ ಏನಾಯಿತು ಅಂದರೆ ವಾಟರ್ ಇನ್ಫೆಕ್ಷನ್ ಆಯಿತು ಸ್ನೇಹಿತರೆ. ವಾಟರ್ ಇನ್ಫೆಕ್ಷನ್ ಆಗಿದ್ದು ಕಡಿಮೆನೇ ಆಗಲಿಲ್ಲ. ಹಾಗಾಗ್ಬಿಟ್ಟು ನಾವು ಅವನ್ನ ಎಷ್ಟು ನೋಡ್ಕೊಂಡ್ರೂ ಸಹಿತ ವಾಮಿಟ್ ಸೆನ್ಷನ್ ಅನ್ನೋದು ನಿಂದಿರಲೇ ಇಲ್ಲ. ಹಂಗಾಗ್ಬಿಟ್ಟು ನಾವು ಹಾಸ್ಪಿಟ್ಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂತು ಸ್ನೇಹಿತರೆ. ಹಾಸ್ಪಿಟಲಲ್ಲಿ 2 ದಿನ ಸ್ನೇಹಿತರೆ, ಕಣ್ಣಿಗೆ ನಿದ್ದೆ ಇಲ್ಲ, ಹಾಗೆ ಊಟ ಸತೆ ಸೇರಿಲ್ಲ. ಹಂಗಾಗ್ಬಿಟ್ಟು ಫುಲ್ಲು ಟಯರ್ಡಾಗಿ ಮನೆಗೆ ಬಂದಿದ್ದೀವಿ ಸ್ನೇಹಿತರೆ. ಮನೆಗೆ ಬಂದು ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ರೆಸ್ಟ್ ಮಾಡ್ತಾಯಿದ್ವಿ, ನನ್ನ ಮಗ ಹಾಗೆ ನಾವು ಎಲ್ಲರೂ ಸ್ನೇಹಿತರೆ. ಧೃತಿಮ್ಮ ನಮ್ಮನ್ನು ಹುಡ್ಕೊಂಡು ನಮ್ಮ ಮನೆಗೆ ಬಂದಿದ್ದಾಳೆ. ಏನಕ್ಕಪ್ಪ ಅಂದರೆ ನಾವು ಹೊರಗಡೆ ಹೋಗಿಲ್ಲಲ್ಲ ಸ್ನೇಹಿತರೆ, ಹಾಸ್ಪಿಟಲಲ್ಲಿ ಬೇರೆ ಇದ್ವೆಲ್ಲ. ಹಂಗಾಗ್ಬಿಟ್ಟು ನಮ್ಮನ್ನು ನೋಡೋಕ್ಕಂತ ಹೇಳ್ಬಿಟ್ಟು ಅವಳು ಬಂದಿದ್ದಾಳೆ ಸ್ನೇಹಿತರೆ, ಇವಾಗ ಮಾತಾಡ್ಸೋಕ್ಕಂತೇಳಿ. ಪೂಜೆ ಮಾಡ್ಯಾರ ಅಂತ ಏನು ಪೂಜೆ ಮಾಡ್ಯಾರ? ಕನಕದಾಸಂದು. ನೀನು ಮಾಡಿ ಬಂದೆ ನಮ್ಮ ಪೂಜೆ? ಪ್ರಸಾದ ಏನು ಕೊಟ್ರಿ? ಸ್ನೇಹಿತರೆ, ಅರ್ಥ ಆತ ನಿಮಗೆ ಧೃತಿಮ್ಮ ಏನು ಹೇಳಿದ್ಲಂತ? ಮಂಡಾಳು, ಕೊಬ್ಬರಿ ಮತ್ತು ಬೆಲ್ಲ ಎಲ್ಲ ತೊಟ್ರಂತೆ, ಅವರೆಲ್ಲ ಕೊಟ್ರಂತೆ ಸ್ನೇಹಿತರೆ. ಅವ್ರ ಮನೆಯಲ್ಲಿ ಅವ್ರ ದೊಡ್ಡ ಮಮ್ಮಿಯವರು ಕನಕದಾಸನ ಪೂಜೆ ಮಾಡಿ ಎಲ್ಲರಿಗೂ ಕನಕದಾಸ ಜಯಂತಿಯ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ. ಇವಾಗ ಯಾಕೆ ಗಾಯತ್ರಿ ವ್ಲಾಗನ್ನು ನೀನು ಶೇರ್ ಮಾಡ್ಕೊಂಡಿಲ್ಲ ನಿನ್ನೆ ಅಥವಾ ಮೊನ್ನೆಯಿಂದನೂ ಅಂತ ಕೇಳ್ಬೋದು. ನಾನು ನಿಮಗೆ ಅಪ್ಡೇಟು ಕೊಡೋಕ್ಕಾಗಿಲ್ಲ ಸ್ನೇಹಿತರೆ. ಏನಕ್ಕೆ ಅಂದರೆ ನನ್ನ ಮಗನಿಗೆ ಏನಾಯಿತು ಅಂದರೆ ನೀರಿನ ಇನ್ಫೆಕ್ಷನ್ ಆಗಿಬಿಟ್ಟು ಸ್ನೇಹಿತರೆ, ಅವನಿಗೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ವಿ. ಹಾಗಾಗಿ ನಾನು ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ಅಲ್ಲಿ ಟೆನ್ಷನ್ನು ಭಾಳನೇ ಇತ್ತು ನನಗೆ. ಏನಕ್ಕಪ್ಪ ಅಂದರೆ ನೈಟ್ 12 ಗಂಟೆಗೆ ನಾವು ಹಾಸ್ಪಿಟಲಿಗೆ ಕರ್ಕೊಂಡು ಹೋದ್ವಿ. ಹಾಗಾಗ್ಬಿಟ್ಟು ನಾವು ಅವನ್ನ ಕೇರ್ ಮಾಡೋದ್ರೊಳಗೆ ಹಾಗೆ ನಮಗೆ ತುಂಬಾ ಭಯ, ಹಾಗೆ ಗಾಬರಿ ಆಗಿತ್ತು. ಸ್ಕ್ಯಾನಿಂಗ್ ಬೇರೆ ಬರ್ಕೊಟ್ಟಿದ್ರು. ಸ್ಕ್ಯಾನಿಂಗು ಹಾಗೆ ಯೂರಿನ್ ಟೆಸ್ಟು, ಬ್ಲಡ್ ಟೆಸ್ಟು ಎಲ್ಲ ಬರ್ಕೊಟ್ಟಿದ್ರು ಸ್ನೇಹಿತರೆ. ನಾವು ಸ್ಕ್ಯಾನಿಂಗ್ ರಿಪೋರ್ಟ್ ಬಂದ ನಂತರವೇ ಅದು ರಿಪೋರ್ಟಲ್ಲಿ ಏನಿದೆ ಅಂತಂದೇಳಿ ತಿಳ್ಕೊಳೋ ತನಕನೂ ನಮ್ಗೆ ಅಷ್ಟು ಭಯ ಆಗಿತ್ತು ಸ್ನೇಹಿತರೆ. ಏನಕ್ಕಪ್ಪ ಅಂದರೆ ನಿಮಗೆ ಗೊತ್ತೇ ಇದೆ, ಮಕ್ಕಳಿಗೆ ಆರಾಮಿಲ್ಲ ಅಂದರೆ ಮನೇಲಿ ಯಾವ ರೀತಿ ವಾತಾವರಣ ಇರುತ್ತೆ ಅಂತಂದು ಹೇಳ್ಬಿಟ್ಟು ನಮಗೆ ಅದು ತುಂಬಾ ಫೇಸ್ ಮಾಡೋದು ಕಷ್ಟ ಸ್ನೇಹಿತರೆ. ಹಾಗಾಗ್ಬಿಟ್ಟು ನಾವು ಏನು ಮಾಡಿದ್ದೀವಿ ಅಂದರೆ ಹಾಸ್ಪಿಟಲಿಂದ ಮನೆಗೆ ಬರೋ ತನಕನೂ ನಾನು ಯಾವ ವಿಡಿಯೋನೂ ನಾನು ಮಾಡಲಿಲ್ಲ. ನಿಮ್ಮ ಜೊತೆ ವ್ಲಾಗನ್ನು ನಾನು ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ಹಾಗಾಗ್ಬಿಟ್ಟು ಇವಾಗ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಮಾಡಿಬಿಟ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಇವನು ನನ್ನ ಮಗ ನೋಡಿ ಸ್ನೇಹಿತರೆ, 2 ದಿನ ಅನ್ನೋದ್ರೊಳಗೇ ಎಷ್ಟೆಲ್ಲ ಸೊರಗೋಗಿದ್ದಾನೆ. ಆ ವಿಡಿಯೋ ಕೂಡ ನಾನು ಶೇರ್ ಮಾಡ್ಕೊತೀನಿ. ಅವನಲ್ಲಿ ಸ್ಕ್ಯಾನ್ ಮಾಡಿದ್ದು ಸ್ವಲ್ಪನೇ ಕವರ್ ಮಾಡಿ ವಿಡಿಯೋ ಮಾಡಿದ್ದೆ ನಾನು. ಈ ಥರ ಆಯಿತು ಸ್ನೇಹಿತರೆ, ಈ ಥರ ಆಯಿತು. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿಲ್ಲ. ಇವಾಗ ವಿಡಿಯೋ ಮಾಡುವಂಥ ಉದ್ದೇಶ ಏನಂದರೆ ಧೃತಿಮ್ಮ ನಾನು ಹುಡ್ಕೊಂಡ್ಬಿಟ್ಟು ನಮ್ಮ ಮನೆಗೆ ಬಂದಿದ್ದಾಳೆ. ಯಾಕೆ ಅತ್ತಿ ಹೊರಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಬಂದಾಳ ಸ್ನೇಹಿತರೆ. ಹಾಗೆ ರಾಘಮಮ್ಮನ ತೋರ್ಸತ್ತಿ ಅಂತೇಳಿ ಬಂದಿದ್ದಾಳೆ. ಹಂಗಾಗ್ಬಿಟ್ಟು ಅವಳು ಅವನ ಜೊತೆ ಆಡಿದ್ಲು ಇಷ್ಟೊತ್ತ. ನಾನು ಆಡಿಬಿಟ್ಟು ಇವಾಗ ಬಾಯ್ ಮಾಡಿ ಆಕಿ ಹೋಗ್ತಾ ಇದ್ದಾಳೆ. ಅದಕ್ಕಿಂತ ಮುಂಚೆ ಕನಕದಾಸ ಜಯಂತಿನ ಅಲ್ಲಿ ಅವ್ರ ಮನೇಲಿ ಆಚರಿಸಿದ್ರು. ಅದನ್ನು ಹೇಳಲಿಕ್ಕಾಗಿ ನಮ್ಮ ಮನೆಗೆ ಬಂದಿದ್ದಾಳೆ ಸ್ನೇಹಿತರೆ.
ನೋಡಿ ಯಾವ ರೀತಿ ಅವರಿಬ್ರು ಆಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ರಾಘು ಅಂದರೆ ತುಂಬಾ ಇಷ್ಟ ಆಕೆಗೆ, ಧೃತಿಮಾಗೆ. ಹಂಗಾಗ್ಬಿಟ್ಟು ಹುಡ್ಕೊಂಡು ಬಂದಿದ್ದಾಳೆ ಆಕಿ. ಹಾಂ, ಬಾಯ್ ಮಾಡು ಧೃತಿಮಾ, ಸ್ನೇಹಿತರಿಗೆ ಬಾಯ್ ಮಾಡು. ಬಾಯ್ ಸ್ನೇಹಿತರೆ, ಟೇಕ್ ಕೇರ್ ಅನ್ನು. ಧೃತಿಮಾ ನೋಡು, ಟೇಕ್ ಕೇರ್. ಇವತ್ತಿನ ವಿಡಿಯೋ ಇಲ್ಲಿ ನೋಡ್ಕೊಂಡು ಹೇಳು ಕ್ಯಾಮ್ರಾ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ? ನಾವು ಇಲ್ಲಿ ಚೆನ್ನಾಗಿದ್ದೀವಿ. ಅಂದರೆ ರಾಘು ಮಾಮಗೆ ಅಷ್ಟೇ ಆರಾಮಿಲ್ಲ, ಇವಾಗ ಆರಾಮಾಗಿ ಮನೆಗೆ ಬಂದಿದ್ದಾನೆ. ಮನೆಗೆ ಬಂದಿದ್ದಾನೆ. ನೀವು ಚೆನ್ನಾಗಿರಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಬಾಯ್ ಮಾಡು. ಬಾಯ್ ಸ್ನೇಹಿತರೆ. ರಾಕ್ 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 ರಾಕ್. ಧೃತಿಮಾ ರಾಕ್, ಧೃತಿಮಾ ರಾಕ್, ಧೃತಿಮಾ ರಾಕ್, ಧೃತಿಮಾ ರಾಕ್. ಸೂಪರ್. ಬಾಯ್ ಚಿನ್ನ, ಬಾಯ್ ಎಲ್ರಿಗೂ ಬಾಯ್.